ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ರೋಮಶಃ ಪೌಲಶಶ್ಚೈವ ಚಮನೋ ಜವನೋ ಭೃಗುಃ ಶೌನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ, ದಶಾಮುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ಒಂದು ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಿದ್ದಾಗೂ ಕೂಡ ನೋಡಿ, ಈ ಗೋಚಾರದಲ್ಲಿರುವಂಥ ಗ್ರಹಸ್ಥಿತಿಗಳನ್ನು ಗಮನಿಸಿ ಈ ಫಲಗಳನ್ನು ಹೇಳುವಂತಹ ಒಂದು ಪ್ರಯತ್ನ. ಹಾಗಾಗಿ ಇದೇ ಸಂಪೂರ್ಣವಾದಂಥ ತೀರ್ಮಾನ ಅಂಥೇಳಿ ಪ್ರಯತ್ನಗಳನ್ನು ಮಾಡುವಂಥದ್ದು ಬೇಡ. ನೋಡಿ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಮೃಗಶಿರ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ರವಿ ಬುಧರು, ಹಾಗೆ ತೃತೀಯ ರಾಶಿಯಲ್ಲಿ ಗುರು ಶುಕ್ರರು. ಬಹಳ ಮುಖ್ಯವಾಗಿ ಗಮನಿಸಬೇಕು, ನಿಮ್ಮ ರಾಶಿಯಿಂದ ರಾಶ್ಯಾಧಿಪತಿಯಾದಂಥ ಶುಕ್ರನು ಗುರುವಿನ ಜೊತೆಗಿದ್ದಾನೆ, ತೃತೀಯ ರಾಶಿಯಲ್ಲಿದ್ದಾನೆ. ಚತುರ್ಥ ರಾಶಿಯ ಕೇತು, ಪಂಚಮ, ಷಷ್ಠ, ಸಪ್ತಮ, ಅಷ್ಟಮ, ನವಮ ರಾಶಿಯಲ್ಲಿ ಯಾರಿಲ್ಲ. ದಶಮ ರಾಶಿಯಲ್ಲಿ ರಾಹು, ಹಾಗೆ ಏಕಾದಶ ರಾಶಿಯಲ್ಲಿ ಶನೇಶ್ವರನು ಬಹಳ ಪ್ರಬಲವಾದಂಥ ಯೋಗ ನಿಮಗೆ. ಏಕಾದಶದಲ್ಲಿ ನೋಡಿ ಶನೇಶ್ವರ ಇದ್ದಾನೆ. ಹಾಗಾಗಿ ವೃಷಭ ರಾಶಿಯವರಿಗೆ ಎಲ್ಲ ಒಳ್ಳೆಯ ಫಲಗಳನ್ನು ಕೂಡ ಶನೇಶ್ವರ ನೀಡ್ತಾ ಇದ್ದಾನೆ. ಇನ್ನು 12ನೇ ರಾಶಿಯ ಕುಜ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಈ ತಿಂಗಳಲ್ಲಿ ಹಬ್ಬ ಹರಿದಿನಗಳು ಏನಪ್ಪ ಅಂತಂದರೆ ನೋಡಿ, ಬಹಳ ಮುಖ್ಯವಾಗಿ ಗಮನಿಸುವಂಥ ಒಂದು 15ನೇ ತಾರೀಕಿನವರೆಗೆ ನಮಗೆ ಅಧಿಕ ಜ್ಯೇಷ್ಠ ಮಾಸ ಅಂತ ಹೇಳಿರುತ್ತೆ. ಹಾಗಾಗಿ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಒಂದಂತಕ್ಕೆ ದಾನ, ಪೂಜೆ, ಜಪ, ಯಜ್ಞಗಳಿಗೆ ಬಹಳ ಮುಖ್ಯವಾದಂಥದ್ದು. ಅಥವಾ ದೇವತಾ ದರ್ಶನ, ತೀರ್ಥಕ್ಷೇತ್ರ ದರ್ಶನ ಮಾಡಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ಸಮಯ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇವತಾ ದರ್ಶನ, ಪ್ರಾರ್ಥನೆ, ನಮಸ್ಕಾರಗಳನ್ನು ಜಾಸ್ತಿಯಾಗಿ ಮಾಡಬೇಕು. ಯಾತಕ್ಕಂತಂದರೆ ಅದರಿಂದ ಬಹಳ ಪುಣ್ಯತಮವಾದಂಥ ಒಂದು ಸಮಯವೂ ಕೂಡ ಹೌದು ಅಧಿಕ ಮಾಸ ಅಂತಂದರೆ. ಹಾಗೆ ನಮ್ಮದು ಇನ್ನೊಂದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಅಧಿಕ ಮಾಸದ ಬಗ್ಗೆ. ಅದನ್ನು ಕೂಡ ನೀವು ಗಮನಿಸಿ, ಅದನ್ನು ಕೂಡ ನೀವು ಕೇಳಿ ಶ್ರವಣ ಮಾಡಿ. ಹಾಗೆ ವಿಶೇಷವಾಗಿ 4ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. ಹಾಗೆ 11ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 12ನೇ ತಾರೀಕಿಗೆ ಮಹಾಪ್ರದೋಷ, 15ಕ್ಕೆ ಸಂಕ್ರಾಂತಿ. ಅಂದರೆ 16ನೇ ತಾರೀಕು ಅನಂತರದಲ್ಲಿ ನಿಜ ಜ್ಯೇಷ್ಠ ಮಾಸ ಅಂಥೇಳಿ ಆರಂಭ ಆಗುತ್ತೆ. ಹಾಗಾಗಿ 14ನೇ ತಾರೀಕು ಅನಂತರದಲ್ಲಿ ಏನೋ ಮದುವೆ, ಉಪನಯನ, ಗೃಹ ಪ್ರವೇಶ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. 25ನೇ ತಾರೀಕಿಗೆ ಮತ್ತು ಸರ್ವೇಶಾಂ ಏಕಾದಶಿ ಇದೆ. 27ಕ್ಕೆ ಶನಿ ಪ್ರದೋಷ, 29 ಭೂಮಿ ಹುಣ್ಣಿಮೆ, ಕಾರ ಹುಣ್ಣಿಮೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತಹ ಶುಭವಾದಂಥ ದಿವಸ. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ಹಬ್ಬ ಹರಿದಿನಗಳು ಇಲ್ಲವೋ ಅಂತ ಕೇಳಿದ್ರೆ, 1ನೇದಾಗಿ 15ನೇ ತಾರೀಕಿನವರೆಗೆ ಬಹಳ ಪ್ರಶಸ್ತವಾದಂಥದ್ದು ಪುಣ್ಯಕಾಲ ಅಂತೇಳಿ ಹೇಳ್ತೇವಲ್ವ. ದಿವಸ ಒಂದೊಂದು ಅನುಷ್ಠಾನವನ್ನು ಮಾಡಿ, ದಿವಸ ಒಂದೊಂದು ಸ್ತೋತ್ರವನ್ನು ಓದುವಂಥ ಪ್ರಯತ್ನವನ್ನು ಮಾಡಿ. ಏನು ಸಾಧ್ಯ ಆಗುತ್ತೋ ಅಷ್ಟು ಅಧಿಕ ಮಾಸ ಸಿಗುವಂಥದ್ದೇ ಬಹಳ ವಿರಳ. ಇನ್ನು ಮತ್ತೆ ಅಧಿಕ ಮಾಸ ಸಿಗಬೇಕು ಅಂದರೆ ಇನ್ನು 3 ತಿಂಗಳ ಬಿಟ್ಟು, ಇನ್ನು 3 ವರ್ಷ ಬಿಟ್ಟು ಮತ್ತೆ ಒಂದು ನೋಡಬೇಕು. 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಆಳುವಂಥದ್ದು ಬರ್ತದೆ. ಯಾವಾಗೂ ನಮ್ಗೆ ಅಧಿಕ ಮಾಸ ಆಳುವಂಥದ್ದು ಸಿಗುವಂಥದ್ದಿಲ್ಲ. ಹಾಗಾಗಿ ಹುಣ್ಣಿಮೆ, ಅಮಾವಾಸ್ಯೆ, ಸಂಕ್ರಾಂತಿ, ಅಧಿಕ ಮಾಸ ಇಂತಹ ಒಂದು ವಿಶೇಷವಾದಂಥ ಪರ್ವಕಾಲಗಳಲ್ಲಿ ಆದಷ್ಟು ತೀರ್ಥ ಸ್ನಾನಗಳನ್ನು, ಹಾಗೆ ದೇವಸ್ಥಾನಕ್ಕೆ ಹೋಗಿ ಭಗವಂತನ ದರ್ಶನ ಪಡೆಯುವಂತಹ ಅವಕಾಶಗಳನ್ನು ಇದನ್ನೆಲ್ಲ ಮಾಡಬೇಕು. ಪಿತೃ ಕೆಲಸಕ್ಕೂ ಕೂಡ ವಿಶೇಷವಾದಂಥದ್ದು ಎಂಬುದನ್ನು ಕೂಡ ಹೇಳ್ತಾರೆ. ಇರಲಿ, ಏನೇನು ನಿಮಗೆ ಒಟ್ಟಿನಲ್ಲಿ ಈ ತಿಂಗಳು ಒಳ್ಳೆಯದನ್ನು ಕೊಡುತ್ತದೆ ಎಂಬುದನ್ನು ಫಸ್ಟ್ ಗಮನಿಸೋಣ. ನೋಡಿ, ರಾಶ್ಯಾಧಿಪತಿಯಾದಂಥ ಶುಕ್ರನು ತೃತೀಯ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ, ತೃತೀಯ ರಾಶಿಯಲ್ಲಿ ಗುರುವಿನ ಜೊತೆಗಿದ್ದಾನೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಆದಷ್ಟು ಒಳ್ಳೊಳ್ಳೆ ಕೆಲಸಗಳಾಗ್ತದೆ ಈ ತಿಂಗಳಲ್ಲಿ. ಯಾಕಂದರೆ ನಿಮಗೆ ಒಂದು ಹಂತಕ್ಕೆ ಗುರುವು ಕೂಡ ತೃತೀಯ ರಾಶಿಯಲ್ಲಿ ಒಂದು ಹಂತಕ್ಕೆ ಬಲವಾಗಿದ್ದಾನೆ. ಅದರ ಜೊತೆಯಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂಬಂತಹ ಒಂದು ಮನಸ್ಥಿತಿ ಇದೆ. ಅದು ಬಹಳ ಚೆನ್ನಾಗಿ ಹೋಗುವಂಥ ಸಾಧ್ಯತೆಗಳು. 1ನೇದಾಗಿ ಕಲೆಯ ರಂಗದಲ್ಲಿ ಯಾರ್ಯಾರಿದ್ದಾರೋ, ಚಿತ್ರರಂಗದಲ್ಲಿ ಯಾರ್ಯಾರಿದ್ದಾರೋ ಅಂಥವ್ರಿಗೆ ಹೆಚ್ಚಿನದಾದಂಥ ಅವಕಾಶಗಳು ನೀವು ಕೇಳದೇ ಇದ್ದರೂ ಅದಾಗದು ಬರುತ್ತೆ ಎಂಬುದನ್ನು ಕೂಡ ಹೇಳಬಹುದು. ಹಾಗೆ 2ನೇದಾಗಿ ಗುರುವಿನ ಜೊತೆಗಿದ್ದಾನೆ. ನಿಮ್ಮ ಕಷ್ಟ ಇದೆ, ನಿಮ್ಮ ಸಮಸ್ಯೆ ಇದ್ದರೂ ಕೂಡ ಬೇರೆಯವರು ನಿಮ್ಮನ್ನು ಕರ್ಕೊಂಡು ಒಳ್ಳೆಯ ತೀರ್ಥಯಾತ್ರೆಗಳಿಗೋ, ದೇವಸ್ಥಾನಗಳಿಗೋ, ಹೀಗೆ ಇವತ್ತು ಸಂಜೆ ಏನೂ ಗೊತ್ತಿರೋದಿಲ್ಲ ನಿಮಗೆ, ನಾಳೆ ಬೆಳಗ್ಗೆ ದಿಢೀರ್ನೇ ಒಂದು ಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂಥ ಅವಕಾಶಗಳಾಗುತ್ತೆ. ಇದು ಭಾಳ ಉತ್ತಮವೇ. ಯಾಕಂದರೆ ಹೇಳ್ತಾರಲ್ಲ, ಹೂವಿಂದ ನಾರೂ ಕೂಡ ಸ್ವರ್ಗವನ್ನು ಸೇರಿತ್ತು ಅಥವಾ ಮುಡಿಯನ್ನು ಸೇರಿತ್ತು ಅಂತೇಳಿ ಹೇಳ್ತಾರಲ್ವ. ಹಾಗಾಗಿ ನೀವು ಕೂಡ ಅವಕಾಶಗಳೇನೋ ಇದೆ, ಅವಕಾಶ ಭಗವಂತ ಕೊಟ್ಟಾಗ ಬಿಡಬಾರದಂತೆ.
ಸಿದ್ಧವನ್ನಂ ಪರಿತ್ಯಜ್ಯ, ಸಿದ್ಧವಾದಂಥ ಅನ್ನವನ್ನು ಬಿಡಬಾರದಂತೆ. ಯಾರು ಬರ್ತೇನಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಅಂತಂದರೆ ಅದು ಬಿಡಬಾರದಂತೆ. ಹಾಗಾಗಿ ಆ ಸಿದ್ಧವಾದಂಥ ವ್ಯವಸ್ಥೆನ ಬಿಡಬಾರದು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಪ್ರಯಾಣ ಸ್ವಲ್ಪ ಜಾಸ್ತಿ ಆಗಬಹುದು. ಕಲೆ, ಸಾಹಿತ್ಯ, ಸಂಗೀತ ಮೊದಲಾದಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ ಮತ್ತು ಅದರಲ್ಲಿ ಸ್ವಲ್ಪ ಜಯ ಸನ್ಮಾನಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಇನ್ನು ನೋಡಿ, ಹಣಕಾಸಿನ ಸ್ಥಾನದಲ್ಲಿ ರವಿ ಮತ್ತು ಬುಧ ಇದ್ದಾರೆ. ಗೌರ್ಮೆಂಟಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವ್ರು ಹೆಚ್ಚಿನದಾದಂಥ ಅವಕಾಶಗಳು, ಲಾಭಾಂಶಗಳು, ಎಲ್ಲೋ ಒಂದು ಕಡೆಗೆ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಬಹಳ ಶುಭವಾದಂಥ ಅವಕಾಶಗಳು. ಏನೋ ಒಂದು ಸ್ವಲ್ಪ ಚಿಂತೆ, ಟೆನ್ಷನ್ ಇದೆ, ಆದರೂ ಕೂಡ ನಾಳೆಗೆ ನಿಮಗೆ ಅವಕಾಶಗಳು ಸಿಗ್ತಾ ಇದೆ, ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಿಮಗೂ ಅನಿಸುತ್ತೆ. ಅದರಿಂದ ಏನೋ ಬಹಳಷ್ಟು ಸಡನ್ನಾಗಿ ಚೇಂಜಸ್ಸು ಕೂಡ ಆಗುತ್ತೆ. ಯಾಕಂದರೆ ಜೀವನದಲ್ಲಿ ಸದಾಕಾಲ ಪ್ರಯತ್ನವನ್ನು ಮಾಡ್ತಾ ಇರಬೇಕು, ಪ್ರಯತ್ನವನ್ನು ಬಿಡಬಾರ್ದು. ಆ ಪ್ರಯತ್ನವನ್ನು ಬಿಟ್ಟರೆ ಮತ್ತೆ ಮುಂದೆ ಹೋಗುವಂಥ ದಾರಿ ನಿಂತು ಹೋಗಿಬಿಡ್ತದೆ. ಒಂದು ಹಂತಕ್ಕೆ ನಿಂತ ಮೇಲೆ ಇನ್ನು ಮುಂದಿನ ಪ್ರಯತ್ನಗಳನ್ನು ಮಾಡ್ತಾ ಹೋಗಬೇಕು. ಹಾಗಾಗಿ ಮರಳಿ ಯತ್ನವ ಮಾಡು. ಹಣಕಾಸಿನ ವಿಷಯದಲ್ಲೂ ಕೂಡ ಈ ತಿಂಗಳಲ್ಲಿ ಮರಳಿ ಯತ್ನವ ಮಾಡು ಎಂಬುದನ್ನು ಮಾಡಬೇಕು. ಯಾಕಂದರೆ ಬೇರೆ ಬೇರೆ ರೀತಿಯಾದಂಥ ಇನ್ಕಮ್ ಸೋರ್ಸ್ಗಳೆಲ್ಲ ಬರ್ತಾ ಇದೆ ನಿಮಗೆ. ಯಾಕಂದರೆ ಹೆಚ್ಚಿನದಾದಂತಹ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂದುವರಿತಾ ಇದ್ದೀರಿ. ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಶುಭವಾಗಿದೆ. ಯಾಕಂದರೆ 2ನೇ ರಾಶಿಯಲ್ಲಿ ಬುಧ ಇದ್ದಾನೆ. ವಿದ್ಯಾರ್ಥಿಗಳಿಗೆ ಏನೋ ಅವಕಾಶಗಳಿದೆ. ಯಾರು ಲಾ ಓದ್ತಾ ಇದ್ರು, ಯಾರು ಡಾಕ್ಟ್ರು ಓದ್ತಾ ಇದ್ರು, ಇಂಜಿನಿಯರ್ ಓದ್ತಾ ಇದ್ರು, ಹೀಗೆ ಬೇರೆ ಬೇರೆ ರೀತಿಯಾದಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅವಕಾಶಗಳಾಗ್ತಾ ಇದೆ. 2ನೇ ರಾಶಿಯಲ್ಲಿ ಬುಧನು ಜ್ಞಾನಕಾರಕ ಬಂದು ಕೂತಿದ್ದಾನೆ. ನಿಮ್ಮ ಬುದ್ಧಿ, ನಿಮ್ಮ ಜ್ಞಾನ ಬಹಳ ತಿಳುವಳಿಕೆ ಆಗ್ತಾ ಇದೆ. ಯಾವ ವಿಷಯ ಗೊತ್ತಿಲ್ಲ ಅಂತಿಲ್ಲ. ಈಗನಕ ಗೂಗಲ್ಲು ಬೇಕಾದಷ್ಟು ಆನ್ಲೈನ್ ಇದೆ. ಆದರೆ ಮುಂಚೆಲ್ಲ ಅದಿತ್ತು, ಅದು ನಮಗೆ ಅದರಷ್ಟು ಅದ್ರ ಬಗ್ಗೆ ಅರಿವಿರಲಿಲ್ಲ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಹೆಚ್ಚಿನದಾದಂಥ ಎಲ್ಲ ರೀತಿಯಾದಂಥ ತಿಳುವಳಿಕೆಗೂ ಕೂಡ ಬರುವಂಥ ಸಾಧ್ಯತೆಗಳು, ಅದನ್ನು ಪಡ್ಕೊಳ್ಬಹುದು. ಆದರೆ ಸಂಪೂರ್ಣವಾಗಿ ಅದನ್ನೇ ನಂಬಲಿಕ್ಕೂ ಕೂಡ ಹೋಗಬಾರ್ದು. ನಾವು ಅನುಭವ ಸಿದ್ಧವಾಗಿ ಕೆಲವೊಂದು ಗ್ರಂಥಗಳನ್ನು ಇಟ್ಕೊಂಡು ಎಲ್ಲವನ್ನು ಕೂಡ ತೀರ್ಮಾನ ಮಾಡಬೇಕು. ಯೂಟ್ಯೂಬಲ್ಲೆಲ್ಲ ಹೇಳ್ತಾರೆ ಅಂತೇಳಿ ಆಪರೇಷನ್ ಮಾಡಲಿಕ್ಕಾಗತ್ತಾ? ಖಂಡಿತ ಆಗೋದಿಲ್ಲ. ಆನ್ಲೈನಲ್ಲಿ ಹುಡುಗ ಹುಡುಗಿ ಮ್ಯಾಚಿಂಗ್ ಬರುತ್ತೆ, ಅದನ್ನು ನೋಡಲಿಕ್ಕಾಗತ್ತಾ? ಖಂಡಿತವಾಗೂ ನೋಡಲಿಕ್ಕೆ ಆಗೋದಿಲ್ಲ. ಒಂದು ಲೆವೆಲಿಗೆ ಬೇಕಾದ್ರೆ ನೋಡ್ಕೊಳ್ಬಹುದೇ ಬಿಟ್ಟರೆ ಸಂಪೂರ್ಣವಾದಂತಹ ಒಂದು ತೀರ್ಮಾನವನ್ನು ವ್ಯಕ್ತಿಗತವಾಗಿ ಅದನ್ನು ತೀರ್ಮಾನ ತೆಗೆದುಕೊಂಡು ಹೋಗಬೇಕು. ಯಾಕಂದರೆ ಸಂಪೂರ್ಣವಾದಂಥ ತೀರ್ಮಾನ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಆನ್ಲೈನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾಗಿ ಬರಬಹುದು. ಅದೆಲ್ಲ ನಾವು ಟೈಪ್ ಮಾಡಿಟ್ಟಿರುವಂಥದ್ದು. ಹಾಗಾಗಿ ಯಾವುದೇ ವಿಷಯ ಇದ್ದರೂ ಕೂಡ ಖಚಿತವಾಗಿ ತೀರ್ಮಾನ ಬರುವಾಗ ಅದನ್ನು ಸಂಪೂರ್ಣವಾದಂತಹ ಆ ಪ್ರಾಕ್ಟಿಕಲ್ ನಾಲೆಜ್ ಇರುವಂಥ ವ್ಯಕ್ತಿಗಳ ಹತ್ರ ಅದನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗೆ ರವಿಯಿಂದ ವಿಶೇಷವಾಗಿ ನಿಮ್ಮ ಕಣ್ಣಿನಲ್ಲೇನೋ ತೊಂದರೆ ಆಗಿದೆ, ಕಣ್ಣಿನಲ್ಲೇನೋ ಸಮಸ್ಯೆ ಆಗಿದೆ, ಇದಕ್ಕೂ ಸ್ವಲ್ಪ ಪರಿಹಾರಗಳು ಸಿಗಬಹುದು. ಮತ್ತು ಅದರ ಜೊತೆಗೆ ವಾಕ್ಸ್ಥಾನ, ಮಾತಿನ ಸ್ಥಾನ ಬಹಳ ಒಳ್ಳೆಯದಾಗಬಹುದು. ಮತ್ತು ಗೌರ್ಮೆಂಟಿನ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳಲ್ಲಿರುವಂಥ ವ್ಯಕ್ತಿಗಳಿಗೆ ಚೆನ್ನಾಗಿ ಮಾತು, ಚೆನ್ನಾಗಿ ಅವಕಾಶ, ಚೆನ್ನಾಗಿ ಜನರ ವಿಶ್ವಾಸಗಳು ಕೂಡ ಬರುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಬಹಳ ಮುಖ್ಯವಾಗಿ 3ಯ ಸ್ಥಾನದಲ್ಲಿರುವಂಥ ಗುರು ಶುಕ್ರರು ಒಟ್ಟಿಗೆ ಇದ್ದಾರೆ. ಹಾಗಾಗಿ ನಿಮ್ಮ ಭ್ರಾತೃಗಳು, ನಿಮ್ಮ ಒಡ ಹುಟ್ಟಿದಂಥ ವ್ಯಕ್ತಿಗಳು ಈ ತಿಂಗಳಲ್ಲಿ ಸಪೋರ್ಟನ್ನು ಕೊಡ್ತಾರೆ. ಮುಂದೇನೋ ಹೋಗಲಿಕ್ಕಾಗತ್ತೆ, ಮುಂದೇನೋ ಆಗ್ತದೆ ಹೇಳುವಂಥ ಧೈರ್ಯವನ್ನು ಕೊಡ್ತಾರೆ. ಯಾಕಂದರೆ ಇವತ್ತಿನ ಕಾಲ ಹೇಗಾಗಿದೆ, ಯಾರನ್ನೂ ನಂಬುವ ಹಾಗಿಲ್ಲ. ಯಾಕಂದರೆ ಒಬ್ಬರು ಸಪೋರ್ಟ್ ಮಾಡ್ತೇನೆ ಅಂತ ಅನ್ನಿಸ್ತಾರೆ, ಕೊನೆಗೆ ಅವರಿಗೇನೋ ಲಾಭ ಇಲ್ಲ ಅಂತಂದರೆ ಬಿಟ್ಟು ಬಿಡ್ತಾರೆ. ಹಾಗಾಗಿ ಅಂತಹ ಆ ಸಪೋರ್ಟ್ ಮಾಡುವಂತಹ ವ್ಯಕ್ತಿಗಳು ಯಾರಪ್ಪ ಅಂತಂದರೆ ಈ ತಿಂಗಳಲ್ಲಿ ಸಹೋದರರಿಂದ ಸಹಾಯ ಸಹಕಾರ ನಿಮಗೆ ಆಗ್ತದೆ. ಗುರು ಆದದ್ರಿಂದ ಒಂದಂತಕ್ಕೆ ಧರ್ಮದ ಮಾರ್ಗ ಜಾಸ್ತಿ ಮನಸ್ಸಿಗೆ ಬರುತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋಣ, ಅಥವಾ ಬೆಳಿಗ್ಗೆ ಸಂಜೆ ಅನುಷ್ಠಾನ ತಪಸ್ಸನ್ನು ಮಾಡೋಣ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಧ್ಯಾಕಾಲದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋಣ ಅಂತೇಳಿ ಅನ್ನಿಸ್ತದೆ. ಯಾಕಂದರೆ ಆಚಾರಗಳನ್ನು ಎಷ್ಟೆಷ್ಟು ನಾವು ಪಾಲನೆ ಮಾಡ್ತೇವೆಯೋ, ಕಾಲಕ್ಕೆ ಎಷ್ಟೆಷ್ಟು ಅವಕಾಶಗಳನ್ನು ಕೊಡ್ತೇವೆಯೋ, ಮನ್ನಣೆ ಕೊಡ್ತೇವೆಯೋ, ಅಷ್ಟು ಕಾಲವೂ ಕೂಡ ನಮಗೆ ಅವಕಾಶಗಳನ್ನು ಕೊಡ್ತಾ ಹೋಗ್ತದೆ. ಹಾಗಾಗಿ ಈ ಪ್ರಕೃತಿಯ ವಿರುದ್ಧವಾಗಿ ನಾವು ಯಾವುದನ್ನು ಆದಷ್ಟು ಮಾಡೋದು ಕಡಿಮೆ ಮಾಡಿಕೊಳ್ಬೇಕು. ಸರಿಯಾದ ಸಮಯಕ್ಕೆ ನೋಡಿ, ಸೂರ್ಯನು ಅಸ್ತಂಗತನಾಗಿ ಕೆಲವೇ ಒಂದು ಮುಹೂರ್ತಗಳಲ್ಲಿ, ಗಂಟೆಗಳಲ್ಲಿ ವಿಶ್ರಾಂತಿಯನ್ನು ಮಾಡಬೇಕು. ಸೂರ್ಯ ಉದಯ ಆಗೋಕ್ಕಿಂತ ಪೂರ್ವದಲ್ಲಿ ನಾವು ಹೇಳಬೇಕು. ಆದರೆ ಇವತ್ತಿನ ಕಾಲ ಹೇಗಾಗಿದೆ, ಎಲ್ಲ ವ್ಯತ್ಯಾಸಗಳಾಗ್ತಾ ಇದೆ. ಹಾಗಾಗಿ ಆರೋಗ್ಯದಲ್ಲಿ ಏರುಪೇರು, ಬೇರೆ ಬೇರೆ ರೀತಿಯಾದಂಥ 10 ಕಾಯಿಲೆಗಳು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ತೊಂದರೆಗಳು ಬರ್ತಾ ಇದೆ. ಹಾಗಾಗಿ ನಾವು ನಮ್ಮನ್ನು ತಿದ್ದುಕೊಳ್ತಾ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಹೇಳುವಂತಹ ಆ ವಿವೇಚನಾ ಶಕ್ತಿಯನ್ನು ಭಗವಂತ ನಮಗೆ ನೀಡಿದ್ದಾನೆ. ಆ ವಿವೇಚನಾ ಶಕ್ತಿಯಿಂದ ನಾವೆಲ್ಲವನ್ನು ಕೂಡ ತೀರ್ಮಾನ ತೆಗೆದುಕೊಳ್ಬೇಕೆ ಬಿಟ್ಟರೆ, ಯಾಕಂದರೆ ಹೀಗೆ ಮಾಡಿದರೆ ಹೀಗಾಗತ್ತೆ ಅಂಥೇಳಿ ಯೋಚನೆ ಮಾಡುವಂಥದ್ದಲ್ಲ. ಆ ವಿವೇಚನಾ ಶಕ್ತಿಯಿಂದ ಎಲ್ಲ ತೀರ್ಮಾನ ತೆಗೆದುಕೊಳ್ಬೇಕು. ಹಾಗೆ ಬಹಳ ಮುಖ್ಯವಾಗಿ 4ಥ ರಾಶಿಯ ಕೇತು, ತಂದೆಯವರ ಆಶೀರ್ವಾದ, ಹಿರಿಯವರ ಆಶೀರ್ವಾದ ಹೀಗೆಲ್ಲ ಇದೆ ನಿಮಗೆ. ಯಾಕಂದರೆ ಹಿರಿಯರ ಆಶೀರ್ವಾದವು ನಿಮಗೆ ಒಂದಂತಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳಿಗೂ ಸಿಗ್ತಾ ಇದೆ. ಹಿರಿಯರ ಆಶೀರ್ವಾದ ಭಾಳ ಮುಖ್ಯವಾಗಿದೆ ನಿಮಗೆ. ಇನ್ನು 12ನೇ ರಾಶಿಯ ಕುಜ ನೋಡಿ ಏನಾಗ್ತಾ ಇದೆ, ಸ್ವಲ್ಪ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. 12ನೇ ರಾಶಿಯಲ್ಲಿ ಕುಜ ಇದ್ದಾನೆ, ಸುಕ್ಷೇತ್ರಗತನಾಗಿದ್ದಾನೆ. ನೀವೇನೋ ಒಂದು ಒಳ್ಳೆಯದನ್ನು ಹೇಳಿರ್ತೀರಿ, ಆದರೆ ಸ್ವಲ್ಪ ಉಲ್ಟಾ ಆಗಿ ಹೋಗ್ತದೆ. ಅಥವಾ ಯಾವುದೊಂದು ಕನ್ಸ್ಟ್ರಕ್ಷನ್ ಮಾಡಿ ಚೆನ್ನಾಗಿ ಕಟ್ಟರೆ ಬಾಡಿಗೆ ಬರುತ್ತೆ ಅಂತೇಳಿ ಹೇಳಿರ್ತೀರಿ. ನಿಮ್ಮ ಉದ್ದೇಶ ಏನು, ಚೆನ್ನಾಗಿ ಆಗಲಪ್ಪ ಅಂತೇಳಿ ಉದ್ದೇಶ. ಅವರು ಬಾಡಿಗೆ ಬಂದು ನಿಮಗೆ ಕೊಡ್ತಾರ? ಖಂಡಿತ ಕೊಡೋದಿಲ್ಲ.
ಹಾಗಿದ್ದಾಗೂ ಕೂಡ ಅದನ್ನೇ ಇಟ್ಕೊಂಡು ನೀವು ಹೇಳಿದ್ರಿ ನೋಡಿ, ನಾವು ಕಟ್ಟಿದ್ದೇವೆ ಬಾಡಿಗೆಗೆ ಬರಲಿಲ್ಲ ಆಳುವಂಥದ್ದು. ಹಾಗಾಗಿ ಕೆಲವೊಂದಷ್ಟು ನಾವು ಕಾಮನ್ ಸೆನ್ಸ್ ಇಟ್ಕೊಂಡು ಯೋಚನೆ ಮಾಡಬೇಕು. ಎಲ್ಲವನ್ನೂ ಕೂಡ ಇನ್ನೊಬ್ಬರ ಮೇಲೆ ದೋಷಾರೋಪಗಳನ್ನು ಹಾಕಬಾರದು. ಯಾಕಂದರೆ ಆ ದೋಷಾರೋಪಗಳನ್ನು ಹಾಕುವಾಗ ನಾವು ಎಷ್ಟರ ಮಟ್ಟಿಗೆ ನಾವು ತೀರ್ಮಾನ ತೆಗೆದುಕೊಳ್ತೇವೆ, ನಮ್ಮ ವೈಯಕ್ತಿಕವಾದಂಥ ತೀರ್ಮಾನ ಏನು ಹೇಳೋದನ್ನು ನಾವು ಚಿಂತನೆ ಮಾಡಿಕೊಳ್ಬೇಕು. ಹಾಗಾಗಿ ಬಿಲ್ಡರ್ ಇರಬಹುದು, ಅಥವಾ ಭೂಮಿ ವ್ಯವಹಾರ ಮಾಡುವಂತಹ ವ್ಯಕ್ತಿಗಳಿರಬಹುದು, ಅಥವಾ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳು ಕೂಡ ಬಹಳ ಸೂಕ್ಷ್ಮವಾಗಿರಬೇಕು ಈ ತಿಂಗಳಲ್ಲಿ. ಇನ್ನು ಏಕಾದಶಿ ಶನೇಶ್ವರ ನಿಮಗೆಲ್ಲ ವಾಹನ ಸೌಖ್ಯಗಳನ್ನು ಕೊಡ್ತಾ ಇದ್ದಾನೆ. ಅದರ ಜೊತೆಗೆ ಇದ್ದಕ್ಕಿದ್ದ ಹಾಗೆ ಕಬ್ಬಿಣ ವ್ಯವಹಾರ ಮಾಡೋರಿಗೂ ಹೆಚ್ಚಿನದಾದಂಥ ಅವಕಾಶಗಳು. ಇನ್ನು ಬಿಲ್ಡಿಂಗ್ ಕಟ್ಟುತ್ತಾ ಇರುವಂಥ ವ್ಯಕ್ತಿಗಳಿಗೂ ಕೂಡ ಎಲ್ಲೋ ಒಂದು ಕಡೆಗೆ ಈ ವಾರ್ಡರ್ ಮುಗಿದು ಹೋಯ್ತಪ್ಪ, ಮುಂದೇನು ಮಾಡಲಿ ಅಂತಂದರೆ ಇನ್ನೊಂದು ಯಾವುದೋ ಬಿಲ್ಡಿಂಗ್ ಕಟ್ಟುವಂಥದ್ದು, ಮನೆ ಕಟ್ಟುವಂಥದ್ದು ಬರ್ತಾ ಇದೆ. ಹಾಗೆ ಒಟ್ಟಿನಲ್ಲಿ ಆ ಭಗವಂತನು ಹುಟ್ಟಿಸಿರುವಂತಹ ಪ್ರತಿಯೊಂದು ವ್ಯಕ್ತಿಗಳಿಗೂ ಕೂಡ ಭಗವಂತನು ನಮಗೆ ಖಂಡಿತವಾಗೂ ಅನ್ನ ಆಹಾರಗಳನ್ನು ಕೊಟ್ಟೇ ಕೊಡ್ತಾನೆ. ನಾವು ನಮ್ಮ ಕೆಲಸದಲ್ಲಿ ಶ್ರದ್ಧೆ ಇಟ್ಕೊಳ್ಬೇಕು, ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಶನೇಶ್ವರನು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲತೆಗಳನ್ನು ಕೊಡ್ತಾ ಇದ್ದಾನೆ ನೋಡಿ. ಈಗ ನಿಮಗೆ ಶನಿ ಬಲ ಬಹಳ ಚೆನ್ನಾಗಿದೆ ನಿಮಗೆ, ಹಾಗಾಗಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಆರಂಭವನ್ನು ಮಾಡಿ. ಯಾರಿಗೆ ಜೊತೆಗೆ ಒಂದು ಕೆಲಸ ಸಾಕಾಗೋದಿಲ್ಲ, ಏನಾದರೂ ಇನ್ನೂ ಹಣಕಾಸಿನ ಆರ್ಥಿಕವಾದಂಥ ಅನುಕೂಲ ಆಗಬೇಕು ಅಂತಂದರೆ ಚೆನ್ನಾಗಿ ಈ ತಿಂಗಳಲ್ಲಿ ಬಿಸ್ನೆಸ್ಸನ್ನು ಪ್ಲ್ಯಾನ್ ಮಾಡಿ. ಆ ಬಿಸ್ನೆಸ್ಸು ಕೂಡ ಅನುಕೂಲ ಆಗುವಂಥ ಸಾಧ್ಯತೆಗಳು ಮತ್ತು ಸಣ್ಣ ಪುಟ್ಟ ಪ್ರಯತ್ನಗಳನ್ನು ಕೂಡ ಹೂಡಿಕೆಗಳ ರೀತಿಯಲ್ಲಿ ಮಾಡ್ತಾ ಬನ್ನಿ. ಯಾಕಂದರೆ ಏನಾಗುತ್ತೆ, ದಶಮದ ರಾಹು, ಯಾಕಂದರೆ ಇವತ್ತು ಹೇಗಿದೆ ಇನ್ಫ್ಲೇಷನ್ ರೇಟ್ ಎಷ್ಟು 6-7% ಇದೆ. ಆದರೂ ಕೂಡ ನಾವು ಜೀವನದಲ್ಲಿ ಏನು ಚಿಂತನೆ ಮಾಡಬೇಕು, ಸಣ್ಣದ ಹೂಡಿಕೆ ಏನೇ 2050 ಇರಬಹುದು, ನಾಳೆಗೆ ಅದು ಎಷ್ಟು ದೊಡ್ಡ ಹೂಡಿಕೆ ಆಗುತ್ತೆ ಅಲ್ವಾ. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಎಷ್ಟು ಸಾಧ್ಯ ಆಗುತ್ತೋ, ಇವಾಗ ಗುರುವಿನ ಬಲವೂ ಕೂಡ ಇದೆ, ಶನಿಯ ಬಲವೂ ಕೂಡ ಇದೆ ನಿಮಗೆ. ಹಾಗಾಗಿ ತೃತೀಯ ರಾಶಿ ಅಂತಂದರೆ ಅಲ್ಪ ಗುರುಬಲ ಇಲ್ಲ ಆಡುವಂಥದ್ದಲ್ಲ. ಹಾಗಾಗಿ ಸಂಪೂರ್ಣವಾದಂಥ ಗುರುಬಲ ಇಲ್ಲದೇ ಇದ್ದರೂ ತೃತೀಯ ರಾಶಿಯಲ್ಲಿ ಶುಕ್ರನ ಜೊತೆಗಿರುವಂತಹ ಗುರು, ರಾಶ್ಯಾಧಿಪತಿ ಜೊತೆಗಿರುವಂತಹ ಗುರು ನಿಮಗೆ ಸ್ವಲ್ಪ ಹೂಡಿಕೆ ಮಾಡುವಂಥ ಅವಕಾಶವನ್ನು, ಬೇರೆ ಬೇರೆ ಬಿಸ್ನೆಸ್ ಮಾಡುವಂಥ ಮೈಂಡ್ಸೆಟ್ಟನ್ನು, ಅದ್ರ ಜೊತೆಗೆ 4 ಜನಕ್ಕೆ ಸಹಾಯ ಮಾಡುವಂತಹ ಮನಸ್ಥಿತಿಯನ್ನು, ಮತ್ತು ಅದ್ರ ಜೊತೆಗೆ ಕೆಲಸ ಯಾರೋ ಒಬ್ಬರು ಕಳ್ಕೊಂಡು ಹೋಗಿದೆ ಅಂತಂದರೆ ಇಲ್ಲಪ್ಪ ಅವನಿಗೆ ಒಂದು ಕಡೆ ಕೆಲಸ ಸಿಗಲಿ ಅಂಥೇಳಿ ನೀವೇ ಅವರ ಪರವಾಗಿ ಕೆಲಸ ಮಾಡುವಂಥದ್ದನ್ನು ನೋಡಿ. ಇದು ಬಹಳ ಮುಖ್ಯವಾಗಿ. ಎಷ್ಟೋ ಸಲ ಎಲ್ಲವನ್ನು ಕೂಡ ಜನ ಮರೆತು ಬಿಡ್ತಾರೆ. ಆದರೆ ಕೆಲಸ ಕೊಡಿಸಿರುವಂತಹ ವ್ಯಕ್ತಿಗಳನ್ನು ಮತ್ತು ಅನ್ನ ಹಾಕದಂಥ ವ್ಯಕ್ತಿಗಳನ್ನು ಖಂಡಿತವಾಗಿ ಯಾರೂ ಮರೆಯುವುದಿಲ್ಲ. ಇದಕ್ಕೂ ಮೇಲ್ಮಟ್ಟದ್ದೇನಪ್ಪ ಅಂತಂದರೆ ವಿದ್ಯೆ. ಹಾಗಾಗಿ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ ಎಂಬುದಾಗಿ ಹೇಳಿದ್ದಾರೆ. ವಿದ್ಯೆಯನ್ನು ಕೊಟ್ಟಂಥ ಗುರುಗಳನ್ನು ಯಾರೂ ಕೂಡ ಮರೆಯುವುದಿಲ್ಲ. ನೀವು ಯಾರಿಗೆ ನಮಸ್ಕಾರ ಮಾಡ್ತಿರೋಲ್ಲೋ ಗೊತ್ತಿಲ್ಲ, ನಿಮ್ಮ ಟೀಚರು ಅಥವಾ ದೊಡ್ಡ ಗುರುವರ್ಗದವರು ಅಥವಾ ಪಾಠ ಪ್ರವಚನ ಮಾಡದಂಥ ಗುರುಗಳಿದ್ದರೆ ಕಾಲುಮುಟ್ಟಿ ನಾವು ನಮಸ್ಕಾರ ಮಾಡ್ತೇವೆ. ಏನಕ್ಕೆ ಅಂತಂದರೆ ಅವರ ಆಶೀರ್ವಾದ ನಮಗೆ ಸದಾ ಕಾಲ ಬೇಕು. ಅವರ ಆಶೀರ್ವಾದವೇ ಅನ್ನೋ ಇವತ್ತು ನಮ್ಮ ಜೀವನ ಹೇಳುವಂತಹ ಆ ಭಾವನೆ ಪ್ರತಿಯೊಂದು ಮನುಷ್ಯನಲ್ಲೂ, ಭಾರತೀಯರಲ್ಲೂ ಕೂಡ ಇರ್ತದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅದಕ್ಕೆ ನಾವು ಕೂಡ ಎಲ್ಲರೂ ಹಿರಿಯರು ಸಿಕ್ಕಿದ್ರೆ ಅಥವಾ ನಮಗೆ ಪೂಜ್ಯರು ಸಿಕ್ಕಿದ್ರೆ ನಾವು ನಮಸ್ಕಾರ ಮಾಡುವಂಥ ರೂಢಿಯನ್ನು ಇಟ್ಕೊಳ್ಬೇಕು. ಆ ರೂಢಿ ಏನಾಗುತ್ತೆ, ನಮ್ಮ ವೃದ್ಧಿಯಾಗಲಿಕ್ಕೆ ಅವಕಾಶಗಳಾಗುತ್ತೆ. ಇನ್ನು ರಾಹುವಿಂದ ಈ ತಿಂಗಳಲ್ಲಿ ಚಿಂತನೆ ಏನಪ್ಪ, ಹೂಡಿಕೆ ಮಾಡುವಂಥ ಚಿಂತನೆ, ಬೆಳೆಸುವಂತಹ ಒಂದು ಚಿಂತನೆ, ಅದರ ಜೊತೆ ಉಳಿಸುವಂತಹ ಒಂದು ಚಿಂತನೆ, ಬೇರೆ ಬೇರೆ ರೀತಿಯಾದಂಥ ಬಿಸ್ನೆಸ್ಸನ್ನು ಕೂಡ ಯೋಚನೆ ಮಾಡಬೇಕು. ಒಂದೇ ಬಿಸ್ನೆಸ್ಸು ಒಂದೇ ಕೆಲಸ ಅಂತಂದರೆ ಆ ಕೆಲಸ ಕಳೆದು ಹೋದರೆ ಏನು ಮಾಡಲಿ. ಈ ಸದ್ಯಕ್ಕೆಲ್ಲ ಗ್ರಹಸ್ಥಿತಿ ಚೆನ್ನಾಗಿದೆ, ನಿಮ್ಗೆ ಅನುಕೂಲ ಇದೆ. ನಾಳೆಗೆ ಒಂದು ದಿವಸ ಕೆಲಸ ಕಳೆದು ಹೋದರೆ ಏನು ಮಾಡೋದು ನಾನು, ಯಾಕಂದರೆ ಮುಂಚೆನೇ AI ಬಂದಿದೆ, ಹಾಗೆ ಹೀಗೆ ಎಲ್ಲ ಹೇಳ್ತಾ ಇದ್ದಾರೆ. ಎಷ್ಟೋ ಜನ ನಾವು ಕೆಲಸ ಕಳ್ಕೊಂಡಂತಹ ವ್ಯಕ್ತಿಗಳ ಜಾತಕಗಳನ್ನು ಕೂಡ ಪರಿಶೀಲನೆ ಮಾಡ್ತೇವೆ. ಹಾಗಾಗಿ ಬೇರೆ ಬೇರೆ ಎಲ್ಲವನ್ನು ಕೂಡ ಸಮಯ ಇದ್ದಾಗ ಒಂದು ಅರ್ಧ ಗಂಟೆ ನಮ್ಮ ಜೀವನದ ಗುರಿ ಏನು, ನಾನು ಎಲ್ಲಿ ಹೋಗಿ ತಲುಪಬೇಕು ಜೀವನದಲ್ಲಿ, ಅದನ್ನು ಫಸ್ಟ್ ಇಟ್ಕೊಂಡು ಯೋಚನೆ ಮಾಡ್ತಾ ಹೋಗಬೇಕು. ಯಾಕಂದರೆ ಜೀವನದ ಗುರಿ ಬಹಳ ಮುಖ್ಯವಾಗಿ ಅವರವರ ಜೀವನದ ಗುರಿ ಅವರವರಿಗಿರ್ತದೆ. ಹಾಗೆ ನೀವು ಎಲ್ಲ ತಲುಪಬೇಕು ಹೇಳುವಂತಹದ್ದೇ ಇಲ್ಲ ಅಂತಾದರೆ ದಾರಿಗಳು ನಿಮಗೆ ಕಾಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಂತಹ ದಾರಿಯನ್ನು ಇಂತಹ ಪರಿಸ್ಥಿತಿಯಲ್ಲಿ ಹುಡುಕಬೇಕು. ಈಗ ನೋಡಿ, ಎಲ್ಲ ಗ್ರಹಸ್ಥಿತಿಗಳು ನಿಮಗೆ ಸಪೋರ್ಟ್ ಕೊಡ್ತಾ ಇದೆ. ಈ ಕಡೆಗೆ ಗುರುವು ಕೂಡ ಸಪೋರ್ಟ್ ಕೊಡ್ತಾ ಇದ್ದಾನೆ, ಶನೇಶ್ವರನು ಏಕಾದಶಲಿದ್ದಾನೆ ಅಲ್ವಾ. ಇನ್ನು ರಾಶ್ಯಾಧಿಪತಿ ಶುಕ್ರನು ಗುರು ಜೊತೆಗಿದ್ದಾನೆ. ಇಷ್ಟೆಲ್ಲ ನಿಮ್ಮ ಸಪೋರ್ಟ್ ಇದೆ. ಅದರ ಜೊತೆಗೆ ಮನಸ್ಥಿತಿಯನ್ನು ಪ್ರಬಲ ಮಾಡಿಕೊಂಡು, ಮನಸ್ಥಿತಿಯನ್ನು ಗಟ್ಟಿಯಾಗಿ ಇಟ್ಕೊಂಡು ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಬರಬೇಕು. ಹಾಗೆ ಇದಿಷ್ಟು ಈ ತಿಂಗಳಲ್ಲಿ ಬಹಳ ಶುಭವಾದಂಥ ಅವಕಾಶಗಳನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನು ಉಳಿಸ್ಕೊಳ್ಳುವಂಥ, ಬೆಳೆಸ್ಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿದೆ. ಇನ್ನು ಈ ತಿಂಗಳಲ್ಲಿ ನೋಡಿ, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಯಾವ ಡೇಟ್ ಅಡ್ಡಿಲ್ಲ ಅಂತಂದರೆ, ಒಂದನೇದಾಗಿ ಈ ತಿಂಗಳಲ್ಲಿ ಸಿಗುವಂಥದ್ದು ಪಂಚಮಿ 19ನೇ ತಾರೀಕು ಚೆನ್ನಾಗಿದೆ ಅಂತೇಳಿ ಹೇಳಬಹುದು. ಹಾಗೆ ಇನ್ನು ದ್ವಾದಶಿ ಇದೆ, 26ನೇ ತಾರೀಕು ಕೂಡ ಪ್ರಶಸ್ತವಾಗಿದೆ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ.
ಹಾಗೆ ಮಾಡಿಕೊಡಿ. ನಕ್ಷತ್ರ ಪರಿಹಾರಗಳು ಏನಂತಂದರೆ ನೋಡಿ, ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಕೃತಿಕಾ ನಕ್ಷತ್ರ. ಏನು ಸಾಧ್ಯ ಆಗುತ್ತೋ ಕೃತಿಕಾ ನಕ್ಷತ್ರದವರು 1ನೇ ತಾರೀಕಿನ 15ನೇ ತಾರೀಕಿನವರೆಗೂ ಕೂಡ ಅಧಿಕ ಮಾಸ ಅಂಥೇಳಿ ಇರ್ತದೆ. ಇಂಥ ಅಧಿಕ ಮಾಸದಲ್ಲಿ ದಾನವನ್ನು, ದೇವತಾ ದರ್ಶನವನ್ನು, ಪೂಜೆ ಪುನಸ್ಕಾರಗಳನ್ನು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಬನ್ನಿ. ಯಾಕಂದರೆ ಜೀವನದಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳು ಪುನಃ ಬರ್ತಾ ಇರ್ತದೆ. ಆ ಸಮಸ್ಯೆಗಳ ಪರಿಹಾರಕ್ಕೆ ಏನು ಮಾಡಬೇಕು? ನಾವು ನಿಜವಾಗೂ ಸರಿಯಾಗಿ ಆಗಬೇಕು ಅಂತಂದರೆ ಆ ಭಗವಂತನ ಹತ್ರ ಹೋಗಿ ಕಣ್ಣೀರು ಹಾಕಬೇಕು, ಭಗವಂತನ ಕಾಲು ಹಿಡ್ಕೊಳ್ಬೇಕು. ಯಾಕಂದರೆ ನಾವು ಬೇರೆ ಯಾರ ಹತ್ರ ಅಧಿಕಾರಿಗಳ ಹತ್ರ ಹಿಡ್ಕೊಂಡ್ರೆ ಅವರಿವರಿಗೇನೋ ಪ್ರಯೋಜನ ಅಂತ ಹೇಳ್ತಾರೆ. ಆ ಭಗವಂತನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಅನನ್ಯಾಶ್ಚಿಂತನೆಯಂತೋ ಮಾಂ ಯೇ ಜನಾಃ ಪರಿವಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವದ್ಗೀತೆಯ ಶ್ಲೋಕವನ್ನು ನೆನಪು ಮಾಡಿಕೊಳ್ತಾ ಸದಾಕಾಲ ಹೇಳ್ತಾ ಆ ಭಗವಂತನ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಭಗವಂತ ನನ್ನ ರಕ್ಷಣೆ ಮಾಡು ಅಂತೇಳಿ ಹಿಡ್ಕೊಳ್ಬೇಕು. ಯಾಕಂದರೆ ನಾವು ಏನೇ ಪ್ರಯತ್ನ ಮಾಡಿದ್ರು ಕೂಡ ಸಪ್ತಮಂ ದೈವಚಿಂತನಂ ಎಂಬುದಾಗಿ ಹೇಳ್ತಾರೆ ಅಲ್ವಾ. ಹಾಗಾಗಿ ನಮ್ಮ ಚಿಂತನೆಗೂ ಕೂಡ ಫಲಿಸಬೇಕು, ನಮ್ಮ ಚಿಂತನೆಯೂ ಕೂಡ ವೃದ್ಧಿಯಾಗಬೇಕು ಅಂತಂದರೆ ಆ ಭಗವಂತನ ಅನುಗ್ರಹ ಮಾಡಬೇಕು. ಇನ್ನು ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ಅಂದರೆ ಕೃಷ್ಣನ ನಕ್ಷತ್ರ, ಒಂದು ಹಂತಕ್ಕೆ ವಿಷ್ಣುವಿನ ನಕ್ಷತ್ರ. ಹಾಗಾಗಿ ಸಾಧ್ಯ ಆದರೆ ಏಕಾದಶಿ ಇದೆ 25ನೇ ತಾರೀಕಿಗೆ. ಆ ದಿವಸ ಶಕ್ತಿ ಇದ್ದರೆ ಸ್ವಲ್ಪ ಉಪವಾಸವನ್ನು ಮಾಡಿ, ನಿರ್ಜಲ ಏಕಾದಶಿ ಅಂತ. ಸಾಧ್ಯ ಇಲ್ವಾ, ಏನಾದರೂ ಕೂಡ ಉಪಹಾರಗಳನ್ನು ಏನು ಸಾಧ್ಯ ಆಗುತ್ತೋ ಶರೀರಕ್ಕೆ ಬೇಕಾದಂತಹ ಆಹಾರಗಳನ್ನು ಸೇವನೆ ಮಾಡ್ತಾ ವಿಷ್ಣು ಸಹಸ್ರನಾಮ ಪಾರಾಯಣೆ ಮಾಡಿ. ವಿಷ್ಣು ಸಹಸ್ರನಾಮದಲ್ಲಿ ಬಹಳ ಮುಖ್ಯವಾದಂಥ ಶಕ್ತಿಗಳಿದ್ದಾವೆ. ಎಲ್ಲವೂ ಕೂಡ ಸಿಗುತ್ತೆ ವಿಷ್ಣು ಸಹಸ್ರನಾಮದಿಂದ. ನಿಮ್ಗೆ ಆರ್ಥಿಕವಾಗಿ ಕಷ್ಟ ಇದೆಯಾ, ಆರ್ಥಿಕವಾಗೂ ಕೂಡ ನೀವು ಬಲಿಷ್ಠ ಆಗುವಾಗ ಆಗುತ್ತೆ. ಹಾಗಾಗಿ ಹಿಂದಿನವರು, ನಮ್ಮವರು, ಗುರುಗಳು ಎಲ್ಲ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ರು. ಈಗೇನಾಗಿದೆ, ನಮ್ಮ ಸಮಯ ಇಲ್ಲ, ಗಾಬರಿ ಆಗ್ತಾ ಇರ್ತದೆ. ಆದರೂ ಕೂಡ ಒಂದು ಹಂತಕ್ಕೆ ಯಾವುದೋ ಒಂದು ತಿಂಗಳಲ್ಲಿ ಒಂದು ದಿವಸ, ಏಕಾದಶಿ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣೆ. ಏಕಾದಶಿನ್ಯಾಪ್ಯತೆ ವೈಷ್ಣವಂ ವಾ ಮನಮಾಲಭಂತೆ ಯಜ್ಞೋ ವೈ ವಿಷ್ಣು ಎಂಬುದಾಗಿ ವೇದಗಳಲ್ಲೆಲ್ಲ ಹೇಳ್ತಾರೆ. ಹಾಗಾಗಿ ಏಕಾದಶಿ ಅಂತಂದರೆ ವಿಷ್ಣುವಿಗೆ ವಿಶೇಷವಾದಂಥ ಒಂದು ದಿವಸ. ಹಾಗಾಗಿ ಉಪವಾಸ ಇರಲಿಕ್ಕಾದರೆ ಇರಿ, ಇಲ್ವೋ ಸಾಧ್ಯ ಇಲ್ಲ, ಉಪವಾಸದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡು ಆ ಭಗವಂತನನ್ನು ಪ್ರೀತಿಯಿಂದ ಭಕ್ತಿಯಿಂದ ಪಾರಾಯಣೆಯನ್ನು ಮಾಡಿ, ವಿಷ್ಣು ಸಹಸ್ರನಾಮ ಶ್ರವಣ ಮಾಡಿ. ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲ ಫಲವೂ ಕೂಡ ಇದೆ. ಇನ್ನು ಮೃಗಶಿರ ನಕ್ಷತ್ರ 2ನೇ ಪಾದ 29ಕ್ಕೆ ಭೂಮಿ ಹುಣ್ಣಿಮೆ ಇದೆ. ಆ ದಿವಸ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಸ್ವಾಮಿ? 1ನೇದು ಬಹಳ ಸುಲಭವಾದಂಥದ್ದು, ನೀವು ಭೂಮಿ ಮುಟ್ಟಿ ಒಂದು 21 ಸಲ ನಮಸ್ಕಾರ ಮಾಡಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂಬುದಾಗಿ ಹಿಂದಿನವರು ಹೇಳ್ತಾರೆ. ಏನು, ಜನ್ಮ ಕೊಟ್ಟಂತಹ ತಾಯಿ, ಹಾಗೆ ಜನ್ಮಭೂಮಿ. ಈ ಭಾರತದಲ್ಲಿ ಪುಣ್ಯಭೂಮಿಯನ್ನು ನಾವು ಹುಟ್ಟಿದ್ದೇವೆ ಅಲ್ವಾ. ಯಾಕಂದರೆ ಧರ್ಮದ ಆಚರಣೆ ಮಾಡುವಂತಹ ಮಹತ್ತರವಾದಂಥ ಒಂದು ಪುಣ್ಯಭೂಮಿ. ಅದಕ್ಕೆ ನಮ್ಮ ಪ್ರಯತ್ನ ಏನಿಲ್ಲ. ನಾವು ಎಲ್ಲಿ ಹುಟ್ಟಬೇಕು ಅಂದರೆ ಅಲ್ಲಿ ಹುಟ್ಟಲಿಕ್ಕೆ ಆಗ್ತಿದೆ, ನಮ್ಮ ಕೈಲಿ ಏನಾದರೂ ಇದೆ? ಏನೂ ಆಗೋದಿಲ್ಲ ನಮ್ಮ ಕೈಲಿ. ಹಾಗಾಗಿ ಆ ಭಗವಂತನ ಇಷ್ಟನ್ನು ನಮಗೆ ಅನುಗ್ರಹಿಸಿದ್ದಾನೆ. ಅದರಲ್ಲೂ ಕೂಡ ಮೃಗಶಿರ ನಕ್ಷತ್ರದವರ ದೊಡ್ಡ ದೊಡ್ಡ ಯೋಚನೆ, ದೊಡ್ಡ ದೊಡ್ಡ ಆಸೆ, ದೊಡ್ಡ ದೊಡ್ಡ ಪ್ಲ್ಯಾನ್ಗಳೆಲ್ಲ ಇದೆ ಮೃಗಶಿರ ನಕ್ಷತ್ರದವರಿಗೆ. ಹಾಗಾಗಿ ಅದೆಲ್ಲ ನಿಮಗೆ ಸಿದ್ಧಿಸಬೇಕು. ಆ ಪಂಚಭೂತದಲ್ಲಿ ಭೂಮಿಯು ಕೂಡ ಭೂತತ್ವ ಒಂದು ತತ್ವ. ಹಾಗಾಗಿ ಅಂತಹ ತತ್ವಕ್ಕೆ ನೀವು ಸಾಧ್ಯ ಆದರೆ 29ನೇ ತಾರೀಕಿಗೆ ನಿಮ್ಮ ಕೈಲಿ ಎಷ್ಟು ಶಕ್ತಿ ಇದೆಯೋ 21 ಬೆಳಗ್ಗೆ ಸಂಜೆ ಒಂದು 21 ಉದ್ದವಾಗಿ ನಮಸ್ಕಾರ ಮಾಡಿ ಭೂಮಿ ದೇವಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಹೇಳ್ತಾ, ಇನ್ನು ಯಾರು ಲೈಕ್ ಮಾಡಿಲ್ಲ ಅಂಥವರು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಜಾತಕದ ವಿಶ್ಲೇಷಣೆ ಮೊದಲಾದಂತಹ ಪರಿಹಾರಗಳು ಬೇಕು ಅಂತಂದರೆ ಈ ಮುಂದೆ ಬರುವಂತಹ ನಂಬರಿಗೆ ಸಂಪರ್ಕ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.